ಡಿ ಕೆ ಶಿವಕುಮಾರ್ ಹೊರಗೆ ಬರ್ತಾ ಇದ್ದ ಹಾಗೆ ಅಲ್ಲಿ ಕೆಲ ಅವರ ಬೆಂಬಲಿಗರು ಆಲ್ರೆಡಿ ಸೇರ್ಕೊಂಡಿದ್ರು. ಡಿ ಕೆ ಅಂತ ಘೋಷಣೆ ಕೂಗಿ ಡಿ ಕೆ ಶಿವಕುಮಾರ್ ಅವರನ್ನ ಸ್ವಾಗತಿಸಿದ್ರು. ಡಿ ಕೆ ಶಿವಕುಮಾರ್ ಅವರು CLP ಸಭೆ ಆದಂತ ನಂತರದಲ್ಲಿ ಹೊರಬರ್ತಾ ಇದ್ದಾಗೆ ಅವರ ಅಭಿಮಾನಿಗಳು ಡಿ ಕೆ ಮುಂದಿನ CM ಡಿ ಕೆ ಅಂತ ಹೇಳ್ಕೊಂಡು ಅವರನ್ನ ಸ್ವಾಗತ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರು ಕೂಡ ತಾವು ಕಾರ್ ಬಳಿ ಬರ್ತಾ ಇದ್ದಾಗೆ ನೇರವಾಗಿ ಹೋಗಿ ಕಾರ್ ಹತ್ತಿ ಕೂರೋದಿಲ್ಲ. ಸೀದಾ ಅಲ್ಲಿ ಬಂದು ನಿಂತಂತವರು ಸಿದ್ದರಾಮಯ್ಯನವರು ಬರೋ ತನಕನೂ ಕೂಡ ಅವರು ಕಾಯ್ತಾರೆ. ಸಿದ್ದರಾಮಯ್ಯನವರು ಬಂದು ಅವರ ಮೊದಲ ಸೀಟ್ನಲ್ಲಿ ಕೂತಂತ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಹೋಗಿ ಹಿಂಬದಿಯ ಸೀಟ್ನಲ್ಲಿ ಆಸೀನರಾಗ್ತಾರೆ. ಆ ನಂತರದಲ್ಲಿ ಹೈಕಮಾಂಡ್ ನಾಯಕರುಗಳು ಅಲ್ಲೂ ಕೂಡ ಬಂದಿದ್ರು. ಅಂದರೆ ಸುರ್ಜೇವಾಲಾ ಜೊತೆಗೆ KC ವೇಣುಗೋಪಾಲ್ ಅವರು ಅಲ್ಲೊಂದಷ್ಟು ವಿವರಣೆಯನ್ನೇನೋ ನೀಡ್ತಾ ಇದ್ರು ಅಥವಾ ಏನೋ ಒಂದಷ್ಟು ಸಲಹೆಗಳನ್ನು ಕೊಡ್ತಾ ಇರುವಂಥ ರೀತಿಯಾಗಿ ಕಂಡು ಬರ್ತಾ ಇತ್ತು. ಅದಾದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅದನ್ನೆಲ್ಲ ಕೇಳಿಸ್ಕೊಂಡು ಸೀದಾ ರಾಜಭವನದ ಕಡೆಗೆ ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕನ್ನು ಮಂಡಿಸಿದ್ದಾರೆ. ಆಮೇಲೆ ಗವರ್ನರ್ ಕೂಡ ಸರ್ಕಾರ ರಚನೆಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ನಾಡಿದ್ದು 3ನೇ ತಾರೀಕಿನಂದು ಪದಗ್ರಹಣ ಕಾರ್ಯ ಗವರ್ನರ್ ಅಂದರೆ ಲೋಕಭವನದಲ್ಲೇ ಗವರ್ನರ್ ಸಮ್ಮುಖದಲ್ಲಿ ಬಹಳ ಸರಳವಾಗಿ ನಡೆಯುತ್ತೆ ಅಂತೇಳಿ ತಿಳಿದು ಬಂದಿದೆ. ಪ್ರಸನ್ನ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ನೀವು ಹೆಚ್ಚು ಕಮ್ಮಿ 2.5 ಗಂಟೆಗಳಿಂದನೂ ಕೂಡ ಸಂಜೆ ಆಗ್ತಾ ಇದ್ದಂತ ಪ್ರಹಸನಗಳನ್ನ ಅಲ್ಲೇ ಇದ್ದು ನೋಡ್ತಾ ಇದ್ರಿ. ಬಹಳ ಸ್ಮೂತ್ ಆಗಿ ಹೈಕಮಾಂಡ್ ಅಂದ್ಕೊಂಡಿದ್ದಕ್ಕಿಂತಲೂ ಕೂಡ ಬಹಳ ಅಚ್ಚುಕಟ್ಟಾಗಿ ಎಲ್ಲ ನಡೆದಂತ ರೀತಿಯಾಗಿ ಕಂಡು ಬಂತು. ಬಹುಶಃ ಮುಖ್ಯಮಂತ್ರಿ ಆಗೋದಕ್ಕೆ ಇನ್ನು ಒಂದು ಕೊನೆಯ ಹೆಜ್ಜೆ ಬಾಕಿ ಇರೋದು, ಅದು ಪದಗ್ರಹಣ ಕಾರ್ಯ. ಡಿ ಕೆ ಶಿವಕುಮಾರ್ ಅವರು ಕೂಡ ಇದನ್ನೆಲ್ಲ ಹೇಗೆ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸೋ ಪ್ರಯತ್ನ ಪಟ್ಟರು. ಕೊನೆ ಹಂತದಲ್ಲೂ ಕೂಡ ಪೂಜೆ ಪುನಸ್ಕಾರ ಇದೆಲ್ಲ ಬಹಳ ಜೋರಾಗಿತ್ತು ಅನ್ನೋದನ್ನ ನಾವು ಕೇಳ್ಪಡ್ತಾ ಇದ್ವಿ. ಓವರ್ ಟು ಯು ಪ್ರಸನ್ನ, ನೀವು ಕಂಡಂಗೆ. ಮಲ್ತೇಶ್, ಇವತ್ತು ಇಡೀ ದಿನದ ಒಂದಷ್ಟು ಶಾಸಕಾಂಗ ಪಕ್ಷದ ಸಭೆಯ ಬಗ್ಗೆ ಇದ್ದಂತಹ ಕುತೂಹಲ, ಸಾಕಷ್ಟು ನಿರೀಕ್ಷೆಗಳು, ಜೊತೆಗೆ ಹೊಸ ಅಧ್ಯಾಯ ಶುರುವಾಗುತ್ತೆ ಅನ್ನುವಂಥ ರೀತಿಯ ಕುತೂಹಲಗಳು ಗರಿಗೆದರದಂಥ ಹಿನ್ನೆಲೆಯಲ್ಲಿ ಇವತ್ತು ಶಾಸಕಾಂಗ ಪಕ್ಷದ ಸಭೆ 4 ಗಂಟೆಗೆ ಶುರುವಾಗಬೇಕಾಗಿತ್ತು. ಸಿದ್ದರಾಮಯ್ಯನವರು 1 ಗಂಟೆ ತಡವಾಗಿ ಶಾಸಕಾಂಗ ಪಕ್ಷದ ಸಭೆಗೆ ಬಂದರು. ಅಲ್ಲಿ ಶಾಸಕಾಂಗ ಪಕ್ಷದ ನೂತನ ಆಯ್ಕೆಯ ಪ್ರಕ್ರಿಯೆಗಳೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಹೈಕಮಾಂಡ್ ಭಾವಿಸಿದ್ದಕ್ಕಿಂತ ಹೆಚ್ಚು ಸರಾಗವಾಗಿ ನಡೆದಿದೆ. ಸಿದ್ದರಾಮಯ್ಯನವರ ರಾಜೀನಾಮೆಯ ಇಡೀ ಒಂದು ಎಪಿಸೋಡ್ ಒಂದು ಹಂತದ್ದಾದರೆ, ಇವತ್ತು ಶಾಸಕಾಂಗ ಪಕ್ಷದ ನೂತನ ಆಯ್ಕೆಯ ಪ್ರಕ್ರಿಯೆಗಳು ಇನ್ನೊಂದು ಹಂತದ ನಿರೀಕ್ಷೆಯನ್ನು ಹುಟ್ಟುಹಾಕಿತ್ತು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಆಯ್ಕೆಯ ಪ್ರಕ್ರಿಯೆ ಸಂದರ್ಭದಲ್ಲಿ ಏನಾದರೂ ಗೊಂದಲಗಳಾಗ್ತಾವ ಅನ್ನುವಂಥ ರೀತಿಯ ಆತಂಕವನ್ನು ಕೂಡ ಕೆಲವೊಂದಿಷ್ಟು ಮಂದಿ ವ್ಯಕ್ತಪಡಿಸಿದ್ರು. ಆದರೆ ಅದ್ಯಾವ ಆತಂಕಗಳು ಕೂಡ ಈಡೇರಿಲ್ಲ. ಅದನ್ನು ಹೊರತುಪಡಿಸಿದಂಥ ಎಲ್ಲ ಬೆಳವಣಿಗೆಗಳು ಕೂಡ ಅತ್ಯಂತ ಸುಸೂತ್ರವಾಗಿ ನಡೆದಿದ್ದಾವೆ. ಕಾಂಗ್ರೆಸ್ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಸುಲಲಿತವಾಗಿ, ಸರಾಗವಾಗಿ, ಸರಳವಾಗಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ಪ್ರಕ್ರಿಯೆಗಳು ನಡೆದಿದ್ದಾವೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಂತಹ ಸಂದರ್ಭವೇ ಎಲ್ಲ ಕಾಂಗ್ರೆಸ್ ನಾಯಕರನ್ನ ಅಚ್ಚರಿಗೆ ದೂಡಿತ್ತು. ಎಲ್ಲರೂ ಕೂಡ ಇಷ್ಟು ಬೇಗ ಹೇಗೆ ಸಿದ್ದರಾಮಯ್ಯನವರು ಅಧಿಕಾರ ಹಂಚಿಕೆ ಸೂತ್ರಕ್ಕೆ ಒಪ್ಪಿಕೊಂಡು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂಥ ರೀತಿಯ ಆಶ್ಚರ್ಯವನ್ನು ವ್ಯಕ್ತಪಡಿಸಿದರು. ಆದರೆ ಸಿದ್ದರಾಮಯ್ಯನವರ ಒಂದು ನಿರ್ಧಾರ ಕಾಂಗ್ರೆಸ್ನ ಒಂದು ಅಧ್ಯಾಯವನ್ನು ಮುಗಿಸಿ ಇನ್ನೊಂದು ಅಧ್ಯಾಯಕ್ಕೆ ನಾಂದಿಯನ್ನು ಹಾಡಿತು. ಇವತ್ತು ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ಪ್ರಕ್ರಿಯೆ ಮೂಲಕ ಇದೀಗ 17 ವರ್ಷಗಳ ಸಿದ್ದರಾಮಯ್ಯನವರ ಒಂದು ರಾಜಕೀಯದ ಒಂದು ಅಧ್ಯಾಯ ಮುಗಿದಂತಾಗಿದೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದ ದಿನದಿಂದಲೂ ಕೂಡ ಪವರ್ ಪಾಲಿಟಿಕ್ಸ್ನ ಮೂಲಕ ಶಾಸಕರನ್ನ ಒಗ್ಗಟ್ಟಿನ
ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ರು. ಇದೀಗ ಆ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವರ ಹೆಗಲಿಗೆ ಶಿಫ್ಟ್ ಆಗಿದೆ, ಅಧಿಕಾರ ಕೂಡ ಶಿಫ್ಟ್ ಆಗಿದೆ, ಪವರ್ ಪೊಲಿಟಿಕ್ಸ್ ಕೂಡ ಶಿಫ್ಟ್ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಇವತ್ತು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನೂತನವಾಗಿ ಆಯ್ಕೆಯಾದ ಬಳಿಕ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆಯನ್ನ ಧನ್ಯವಾದವನ್ನ ತಿಳಿಸಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಗೊಂದಲಗಳು ಕ್ರಿಯೇಟ್ ಆಗುತ್ತೆ ಅನ್ನುವಂತ ರಾಜಕೀಯ ಕಾರಣಕ್ಕೋಸ್ಕರ ಎಲ್ಲೋ ಒಂದು ಕಡೆ ವಿರೋಧ ಪಕ್ಷಗಳು ಅದನ್ನ ಅಸ್ತ್ರವಾಗಿ ಬಳಸ್ಕೊಳ್ಬಹುದು ಅನ್ನುವಂತ ಆತಂಕವನ್ನ ಸಹಜವಾಗಿ ಹೈಕಮಾಂಡ್ ನಾಯಕರು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು. ಆದರೆ ಆ ರೀತಿಯ ಆತಂಕಗಳಿಗೆ ಯಾವುದೇ ರೀತಿಯ ಬೆಳವಣಿಗೆಗಳು ಕೂಡ ಎಡೆಮಾಡಿಕೊಟ್ಟಿಲ್ಲ. ಪ್ರೆಸ್ ಬ್ರೀಫಿಂಗಲ್ಲೂ ಕೂಡ ಕೆ ಸಿ ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು ಅದನ್ನೇ ಕಂಪ್ಲೀಟ್ ಆಗಿ ಹೇಳಿದ್ದಾರೆ. ಅಂದರೆ ನಾವು ಒಂಥರ ಕುಟುಂಬ ಇದ್ದ ಹಾಗೆ, ಆ ಕುಟುಂಬದಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಬಿಜೆಪಿಯ ನಾಯಕರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಗೊಂದಲಗಳನ್ನು ಸಿದ್ದರಾಮಯ್ಯ ಆಗಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶವನ್ನೇ ಮಾಡಿಕೊಟ್ಟಿಲ್ಲ. ಹೀಗಾಗಿ ನಾವು ಸಿದ್ದರಾಮಯ್ಯನವರಿಗೆ ಸೆಲ್ಯೂಟ್ ಅನ್ನುವಂಥ ಮಾತನ್ನು ಶಾಸಕಾಂಗ ಪಕ್ಷದ ಸಭೆಯ ಒಳಗೂ ಕೂಡ ಹೇಳಿದ್ದಾರೆ, ಹೊರಗಡೆಯೂ ಕೂಡ ಹೇಳಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರ ಗುಣಗಾನ ಕೆ ಸಿ ವೇಣುಗೋಪಾಲ್, ಸುರ್ಜೇವಾಲಾ ಮತ್ತು ಡಿ ಕೆ ಶಿವಕುಮಾರ್ ಮೂವರಿಂದಲೂ ಆಗಿದೆ. ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಇವತ್ತು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾತನಾಡ್ತಾ ಎಲ್ಲ ನಾಯಕರಿಗೆ, ಎಲ್ಲ ಶಾಸಕರಿಗೆ ಒಂದು ಕ್ಲಿಯರ್ ಆದಂತಹ ಮೆಸೇಜ್ ಅನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಹೇಗೆ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದಿದ್ದೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಅಸಹಕಾರ ಆರ್ಥಿಕವಾಗಿ ಇದ್ರೂ ಕೂಡ ನಾವು ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೀವಿ ಅನ್ನುವಂಥದ್ದನ್ನ ಶಾಸಕರಿಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ತಮ್ಮ ಸರ್ಕಾರ ಹೇಗಿರಬೇಕು ಅನ್ನೋ ಬಗ್ಗೆಯೂ ಕೂಡ ಒಂದು ಸಣ್ಣ ಕಿವಿ ಮಾತನ್ನ ಹೇಳಿದ್ದಾರೆ. ಬಿಜೆಪಿ ನಾಯಕರಿಗೆ ನೀವು ಸಡ್ಡು ಹೊಡೆದು ರಾಜಕಾರಣವನ್ನು ಮಾಡಬೇಕು ಅನ್ನುವಂಥ ಮೆಸೇಜ್ ಅನ್ನು ಕೂಡ ಕೊಟ್ಟಿದ್ದಾರೆ. ಕೆ ಸಿ ವೇಣುಗೋಪಾಲ್ ಅವರು ಕೂಡ ಅಷ್ಟೇ 2028ರಲ್ಲಿ ಮತ್ತೆ ಡಿ ಕೆ ಶಿವಕುಮಾರ್ ಜೊತೆಗೆ ಸಾಮೂಹಿಕ ನಾಯಕತ್ವದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಕ್ಲಿಯರ್ ಆದಂತಹ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮತ್ತೆ 2029ರ ಚುನಾವಣೆಯಲ್ಲೂ ಕೂಡ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅನ್ನುವಂಥ ಕರೆಯನ್ನ ಶಾಸಕಾಂಗ ಪಕ್ಷದಲ್ಲಿ ಕೆ ಸಿ ವೇಣುಗೋಪಾಲ್ ಅವರು ಕೊಟ್ಟಿದ್ದಾರೆ.